ಇದು ನರ್ವ್ಸ್ ಯಾರು ಹೋಲ್ಡ್ ಮಾಡ್ತಾರೆ ಈ ಮ್ಯಾಚ್ ಗೆಲ್ಲೋದಕ್ಕೆ. ಪಾರ್ಕಿಂಗ್ ಲೈಟ್ ಎಲ್ಲ ಡ್ಯಾಮೇಜ್ ಆಗೈತೆ, ಇಲ್ಲೆಲ್ಲ ಮರ ಎಲ್ಲ ಟಚ್ ಆಗಿ. ಈ ಹೆಣ್ಣು ಮಾತ್ರ ಸೂಪರ್ ಆಗೈತೆ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ದಯವಿಟ್ಟು ಯಾರೋ ಹೊಸ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂದರೆ ಕಾಶ್ಮೀರ್ಗೆ ಹೋಗೋಣ ಅಂತೇಳಿ ಎಲ್ಲ ಎರಡು ಗಾಡಿಗೂ ಪೌಡ್ರ್ ಮಾಡಿಸ್ತಾಯಿದ್ದೀನಿ. ಈ ಟ್ರಿಪ್ಪು ನಾನು ಬೆನ್ಸ್ ತೊಗೊಳೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಮತ್ತು ಲೋಡ್ ಕನ್ಫರ್ಮ್ ಆಯಿತು ಒಂದು ಗಾಡಿಗೆ. ನಮ್ಮ ಗಾಡಿಗೆ ನಾನು ತೋಫಿಗೆ ಕಳಿಸ್ತಾಯಿದ್ದೀನಿ. ನನ್ನ ಇನ್ನೊಂದು ಐಚರು ನಮ್ಮ ಪ್ರತಾಪಣ ಎಲ್ಲ ಲೋಕಲ್ ಟ್ರಿಪ್ ಹೋಗಿದ್ದಾರೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ಗಾಡಿ ಲೋಡ್ ಕಳಿಸಿದ್ದೆ ಮೊನ್ನೆ, ಈಗ ಲೋಡ್ ಆಗ್ತಿದೆ. ಮತ್ತು ನಾನು ನಮ್ಮಪ್ಪ ನಮ್ಮ ರಾಜೇಶ್ ಅಣ್ಣವರು ಈಗ ನಮ್ಮ ಗಾಡಿ ಹೋಗ್ತಾಯಿದ್ದೀನಿ ಚಿಕ್ಕಬಳ್ಳಾಪುರ ಹತ್ರ. ಆಲ್ಮೋಸ್ಟ್ ನನ್ನ ಲಗೇಜ್ ಎಲ್ಲ ಫುಲ್ ಮಾಡ್ಕೊಂಡಿದ್ದೀನಿ, ಬಟ್ಟೆ ಬೆಡ್ಶೀಟ್ ಎಲ್ಲ. ನಮ್ಮ ಅಪ್ಪವ್ರು ಮುಂದೆ ಕೂತ್ಕೊಂಡಿದ್ದಾರೆ. ನಮ್ಮ ಮ್ಯಾನೇಜರ್ಗೆ ಹೇಳಿಲ್ಲ ಕಾರ್ ತೊಗೊಂಡೋಗ್ತಾ ಇರೋದು, ಫೋನ್ ಮಾಡಿ ಹೇಳಬೇಕು, ಯಾಕಂದರೆ ಇಲ್ಲಾಂದರೆ ಬೈಕ್ ಅಂತಾರೆ, ಅದಕ್ಕೋಸ್ಕರ. ಆಮೇಲೆ ದೊಡ್ಡಬಳ್ಳಾಪುರ ಹತ್ರ ಡೀಸೆಲ್ ಹಾಕ್ಸ್ಬಿಟ್ಟು, ಡೀಸೆಲ್ ಅಲ್ಲ ಇದು ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಹಾಕ್ಸ್ಬಿಟ್ಟು ನಾನು ಗಾಡಿ ಎತ್ಕೊಂಡೆ. ನೆಕ್ಸ್ಟು ಹೈದರಾಬಾದ್ ಕಡೆ, ಇದು ಚಿಕ್ಕಬಳ್ಳಾಪುರ ಎಂಟ್ರೆನ್ಸ್ ಇದು. ಯಾಕಂದರೆ ನಮ್ಮ ರಾಜೇಶ್ ಅಣ್ಣವರು ಸ್ವಲ್ಪ ಮೈಲೇಜ್ ಕೊಡ್ತಾಯಿಲ್ಲ ಅಂತೇಳಿ ನಾನು ಗಾಡಿ ಎತ್ಕೊಂಡೆ. ಮುಂದೆ ಹೋಗ್ತಾ ದೇವನಹಳ್ಳಿ ಹತ್ರ ಫುಲ್ ಜಾಮ ಹೋಗಿತ್ತು. ಇನ್ನು 30 ಕಿಲೋಮೀಟ್ರ್ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಪಾರ್ಟಿ ಏನು ಫೋನ್ ಮಾಡ್ತಿಲ್ಲ, ಯಾಕಂದರೆ ನಮ್ಮದು ಇನ್ನೂ ಅರ್ಧ ಲೋಡ್ ಆಗೈತೆ ಅಷ್ಟೇ. ಇನ್ನೊಂದು ಪಾಯಿಂಟ್ ಬೇರೆ ಕಡೆ ಲೋಡಿಗೆ ಹೋಗ್ಬೇಕಂತೆ. ಹಾಗೆ ನಮ್ಮ ಬ್ರೋನೇ ಲೋಡ್ ಮಾಡಿಸ್ತಾಯಿದ್ದೆ, ನಮ್ಮ ತೌಫಿಕ್ ಬ್ರೋ. ಟೈಮ್ ಬಂದೀಗ 1:30 ಇನ್ನು. ಚಿಕ್ಕಬಳ್ಳಾಪುರ ಎಂಟ್ರಿ ಆಗ್ತಿದ್ದಂಗೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಯಾವುದೋ ಒಂದು ಗಾಡಿ ರೈಟ್ ಸೈಡಲ್ಲಿ. ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಫೈನಲಿ ಇವಾಗ ನಮ್ಮ ಗಾಡಿ ಹತ್ರ ಬಂದೆ. ಆಲ್ರೆಡಿ ಅರ್ಧ ಲೋಡ್ ಆಗೈತೆ. ಇದು ಮಾಮೂಲಿ ದ್ರಾಕ್ಷಿ, ಕರೆ ದ್ರಾಕ್ಷಿ ಬೇರೆ ಕಡೆ ಹಾಕ್ತಾರಂತೆ. ನಮ್ಮ ಬ್ರೋ ಅವರು ಸ್ವಲ್ಪ ಎಲ್ಲ ಉಜ್ಕೊಂಬಂದ್ಬಿಟ್ಟಿದ್ದಾರೆ, ಯಾಕಂದರೆ ಕೊಂಬೆಗಳೆಲ್ಲ ಉಜ್ತಾವ ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅನುಭವಿಸ್ಲೇಬೇಕು. ಈ ಕಡೆ ಲೋಡ್ಗಳು ಮಾಡೋದು ಇದೇ ಥರ. ನೋಡಿ ಆಲ್ಮೋಸ್ಟ್ ಲೋಡ್ ಮಾಡ್ತಾಯಿದ್ದಾರೆ. ಅರ್ಧ ಲೋಡ್ ಆಗಿ ಅರ್ಧ ಬೇರೆ ಕಡೆ ಆಗುತ್ತೆ. ಮತ್ತು ನಾನು ತಿರ್ಗಾ ನಮ್ಮ ಬಂದು ಕಾರ್ ಹತ್ತದೆ, ಯಾಕಂದರೆ ಸ್ವಲ್ಪ ಅಡುಗೆ ಐಟಮ್ ತಂದಿರಲಿಲ್ಲ, ಅದಕ್ಕೋಸ್ಕರ. ಈಗ ನಮ್ಮ ರಾಜೇಶ್ ಕಾರ್ ಓಡಿಸ್ತಾರೆ, ನಮ್ಮ ಗಾಡಿ ಹಿಂದೆ ಬರುತ್ತೆ. ಬನ್ನಿ ನಾ ಚಿಕ್ಕಬಳ್ಳಾಪುರ ಹೋಗ್ತೀಯಾ. ಬ್ರೋ ಇವಾಗ ಗಾಡಿ ಬಂತು. ಇವಾಗ ಇಲ್ಲಿಂದ ಇಲ್ಲೇ ಮಿಕ್ಕಿದ್ದು ಲೋಡ್ ಮಾಡ್ಕೊಂಡು ಸೀದಾ ಹೋಗ್ಬೇಕು. ಹಗ್ಗಲ್ಲ ಅಲ್ಲೋದ್ಬಿಟ್ಟು ನೋಡಿ. ನಮ್ಮಪ್ಪ ಬೈತಾಯಿತ್ತು, ಯಾಕಂದರೆ ಎಲ್ಲ ಸ್ಕ್ರ್ಯಾಚ್ ಆಗಿರೋದಕ್ಕೆ. ನಡಿ ಪಾಸ್ ಆಗುತ್ತೆ, ನಡಿ ಸೀದಾ, ನಡಿ ಸೀದಾ. ಊಟ ಮಾಡ್ದ? ಎಲ್ಲಿ ಮಾಡಿದೆ? ಅಲ್ಲೇ ಅವ್ರು ತಂದಿದ್ರಲ್ಲ. ನಮ್ಮ ಗಾಡಿನ ಲೋಡ್ ಮಾಡೋಕೆ ಬಿಟ್ಬಿಟ್ಟು ಇಲ್ಲೇ ನಂದಿ ಕ್ರಾಸಲ್ಲಿ ಅಡುಗೆ ಐಟಮ್ ತಗೊಳ್ಳೋ ಅಂತ ಬಂದೆ. ಯಾಕಂದರೆ ಅವೆಲ್ಲ ಬಂದಾಗ ಏನೂ ಸಿಗಿರಲಿಲ್ಲ. ಇಲ್ಲಿ ಐಟಮ್ ತೊಗೊಳ್ತಾ ಇದ್ದೀವಿ, ಯಾಕಂದರೆ ಒಂದು ವಾರ ತಿಂಗಳು ಆಗುತ್ತೋ ಗೊತ್ತಿಲ್ಲ ಬರೋದು. ಫೈನಲಿ ಲೋಡ್ ಆಗೈತೆ. ಏನಪ್ಪ ಅಂದರೆ ಕ್ಲೀನಾಗಿ ಲೋಡ್ ಮಾಡಿಲ್ಲ ನೋಡಿ, ಫುಲ್ ಎಲ್ಲ ಹಿಂದಕ್ಕೆ ಬಂದ್ಬಿಟ್ಟಿವೆ. ಏನು ಸಮಾಚಾರ? ಟಾರ್ಪಲ್ ಹಾಕ್ತಿದ್ದೀವಿ. ಟಾರ್ಪಲ್ ಹೊಸ ಟಾರ್ಪಲ್ ತಂದು ಅದನ್ನ ಹಾಕ್ತಿದ್ದೀವಿ. ಯಾವುದೋ ಎಮರ್ಜೆನ್ಸಿ ಅಂತ ಟಾರ್ಪಲ್ ತಂದರೆ ಟಾರ್ಪಲ್ಲೇ ಹೋಯ್ತು ಗುರು. ಉಕ್ಕು ಸೇರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವಾಗ ಟೈಮ್ ಎಷ್ಟು? 6:44.
6:44 ಈಗ ಹೊರಟಿದ್ದೀವಿ. ಸೀದಾ ಕರ್ನಾಟಕ ಬಾರ್ಡ್ರಿಗೆ ಹೋಗಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅನಂತಪುರಕ್ಕೆ ಹೋಗಿ ಒಂದು ಡೆಫ್ ತಾಂಡಿ ಹೋಗಬೇಕು. ಒಟ್ಟಿನಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟ ಐತೆ. ಅಲ್ಲೇ ಒಂದು 6-7 ತಿಂಗಳಾಗಿದ್ದು ಗಾಡಿ ಓಡಿಸಿ. ಸ್ಟೇರಿಂಗ್ ಮಾತ್ರ ಈಗ ಸ್ವಲ್ಪ ಫ್ರೀ ಆಗೈತೆ ನೋಡಿ. ಇಲ್ಲ ಕರ್ನಾಟಕ ಬಾರ್ಡರ್ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಎಷ್ಟೈತೆ ನೋಡಿ, 91 ರೂಪಾಯಿ 40 ಪೈಸೆ ಐತೆ. ಯಾಕೋ ಲೆಫ್ಟ್ ಸೈಡು ಫುಲ್ಲು ಈ ಕಡೆ ಆ ಕಡೆ ಅಷ್ಟೇ, ಬ್ರೇಕ್ ಲೈನರ್ಗಳು ಒಂದೂ ಇಲ್ಲ, ಫುಲ್ಲು ಸುಟ್ಟೋದೈತೆ. ಈ ಕಡೆ ಮಾತ್ರ ಫುಲ್ ಬೆಂಕಿ ಆಗ್ಬಿಟ್ಟೈತೆ ಮಾತ್ರ. ಫಸ್ಟ್ ಹೋಗಿ ಈ ಟ್ರಿಪ್ ಬಂದಮೇಲೆ ಬ್ರೇಕ್ ಲೈನರ್ ಅಡ್ಜಸ್ಟ್ ಮಾಡಿಸಿ ಹೊಸ ಬ್ರೇಕ್ ಲೈನರ್ ಹಾಕ್ಸ್ಬೇಕು, ಮತ್ತು ಕಟ್ಟೆ ಮಾಡಿಸ್ಬೇಕು. ಕಟ್ಟೆ ಸ್ವಲ್ಪ ಮಲಗಾಡೋದು ಜಾಸ್ತಿ ನೋಡಿ, ಏನು ಮಾಡೋಕ್ಕಾಗಲ್ಲ, ಎಲ್ಲ ರೆಡಿ ಮಾಡಿಸ್ಬೇಕು ಗಾಡಿನ. ಇವಾಗ ಡೀಸೆಲ್ ಹಾಕ್ಸಿದ್ದು ಒಂದು ಸ್ವಲ್ಪ ಐತೆ. ಈಗ ಕುಡಿಯೋಕ್ಕೆ ನೀರು ಇಟ್ಕೊಂಡು ಈಗ ಹೊರಡಬೇಕು. ಎಲ್ಲೋದ್ರೂ ಹೊಸ ಸಬ್ಸ್ಕ್ರೈಬರ್ಗಳು ಸಿಗ್ತಾರೆ ನೋಡಿ. ಇವರು ಟೋಟಲ್ಲು 16,000 ಹಾಂ 14 ಹಾಂ ಅಷ್ಟೇನಾ? 16,276 ರೂಪಾಯಿ ಡೀಸೆಲ್ ಇಡ್ಸೈತೆ. ಜಾಸ್ತಿ ಇರೋದು ನೋಡು. ಹಾರ್ದಿಕ್ ಪಾಂಡ್ಯ ಹೊಡಿತಾರಲ್ಲಿ ಲಾಂಗ್ ಚೇಂಜ್ ಬಟ್ ಸೂಪರ್. ಇಲ್ಲೇ ಡೆಫ್ಟಾಣ ಅಂತ ನಿಂತಿದ್ದೀವಿ. ಲೂಸ್ ಇರೋದು ಡೌಟ್ ಐತೆ, ಡಬ್ಬನೇ ತಾಂಬೇಕು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಏಟ್ ಆಗಬೇಕು. ಮ್ಯಾಚ್ ಬೇರೆ ನೋಡ್ತಾ ಇದ್ವು ಹೇಳಿ. RCB ಈ ಓವರಲ್ಲಿ ಬಂದಿರೋದೇ ಲೂಸ್ ಇದ್ರು ಲೂಸ್ ಇಲ್ಲ ಅಂತಾರೆ. ಕ್ಯಾನೇ ತಾಂಬೇಕು. ಕ್ಯಾನ್ ತಗೊಂಡು ತಿರ್ಗಿ ಇನ್ನು ಬಟನ್ ಕೊಟ್ಟು ಇಲ್ಲ ತಾಂಬೇಕು. ಇದು ನರ್ವ್ಸ್ ಯಾರು ಹೋಲ್ಡ್ ಮಾಡ್ತಾರೆ ಈ ಮ್ಯಾಚ್ ಗೆಲ್ಲೋದಕ್ಕೆ ಅದೊಂದೇ ಕಾರಣ ಅಷ್ಟೇ. ಚೆನ್ನಾಗಿ ಹೋಲ್ಡ್ ಮಾಡಿದ್ರು. ಇವಾಗ RCB ಗೆಲ್ತು, ಊಟ ಮಾಡೋಕೆ ಹಾಕಿದ್ದೀವಿ. ಮ್ಯಾಚ್ ಮುಗಿದಾಗ ಊಟ ಮಾಡೋದು ಬೇಡ ಅಂದ್ಕೊಂಡಿದ್ದ. ಮ್ಯಾಚ್ ಮುಗೀತು, ಊಟಕ್ಕೆ ಹಾಕಿದ್ದೀವಿ. ಊಟ ಮಾಡ್ಕೊಂಡು ಹೊರಡು. ಅಲ್ಲ ಆಲ್ಮೋಸ್ಟ್ ಬಸ್ಗಳು ಹಾಕೋರೆ ಜಾಸ್ತಿ, ನಮ್ಮ ಗಾಡಿಯವರು ಯಾರು ಹಾಕಿಲ್ಲ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. The next day. ಬರೋ ಇವಾಗ ಇದ್ದೆ. ಟೈಮ್ ಬಂದು 9:47-48. ನಾನು ಎಲ್ಲಿ ಕರ್ನಾಟಕ ಅಲ್ಲ, ಕರ್ನೂಲು ಇನ್ನೊಂದು 50 ಇದ್ದಂಗೆ ಕೊಟ್ಟಿದ್ದು, ಬಟ್ ಮಲಿಕೊಂಡಿದ್ದು. ನಿರ್ಮಲ್ ಇನ್ನೊಂದು 20 ಐತೆ. ನಿರ್ಮಲ್ ಬಿಟ್ಟು ಮುಂದೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಹೋಟ್ಲ್ ಐತೆ. ಊಟ ಮಾಡ್ಕೊಂಡು ಅಲ್ಲೇ ನಮಗೆ ಇದು ಸಿಗೋದು ಏನಂದರೆ ಇಡ್ಲಿ ಎಲ್ಲ ಸಿಗುತ್ತೆ. ಅದು ತಿಂದಮೇಲೆ ಇನ್ನೆಲ್ಲೂ ಏನೂ ಸಿಗಲ್ಲ ನಮಗೆ. ಏನು ಬ್ರೋ ಸಮಾಚಾರ? ಮೈಲೇಜ್ ಮಾತ್ರ ಸಖತ್ತಾಗಿ ಬಂದೈತೆ ನೋಡಿ, 6.1 ಐತೆ. ಇಲ್ಲಿ ಬೇರೆ ಏನೋ ಕ್ರೇಟ್ ಬೇರೆ ಇಕ್ಕೋರೆ, ಮಲಿಕೋಣಕ್ಕೆ ಜಾಗನೇ ಇಲ್ಲ. ಎಲ್ಲ ಲಗೇಜ್ ಎಲ್ಲ ಹಿಂಗೆ ಅಂಟ್ಕೊಂಡಿದ್ದೀವಿ. ನಿದ್ದೆ ಆಯಿತು, ಇವ್ರ ನಿದ್ದೆ ಆಗಿಲ್ಲ. ಹಾಂ ಗುರು, ಚಿಕ್ಕಬಳ್ಳಾಪುರದಲ್ಲಿ ಈ ದ್ರಾಕ್ಷಿ ಸೂಪರ್ ಆಗೈತೆ. ಮಾಮೂಲಿ ದ್ರಾಕ್ಷಿ ಟೇಸ್ಟೇ ಇಲ್ಲ. ಇದು ಮಾತ್ರ ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ, ಟೇಸ್ಟ್ ಆಗೈತೆ. ಬರೋ ಇವಾಗ ಟೈಮ್ ಬಂದು 12 ಗಂಟೆ. ಈ ಊಟ ನಾಷ್ಟ ಮಾಡೋಕೆ ಹಾಕಿದ್ದೀವಿ. ಇಲ್ಲೊಂದ್ಸತಿ ನಾಷ್ಟ ಮಾಡ್ಕೊಂಡು ಹೋಗಿದ್ದು ನಾನು ಪ್ರತಾಪಣ್ಣ. ನಾಷ್ಟ ಮಾಡ್ಕೊಂಡು ಹೊರಡಬೇಕು. ಸೊ ಟಾರ್ಪಲ್ ಎತ್ತಬೇಕು ಸೈಡಲ್ಲಿ, ಎಲ್ಲ ಅಡಿಗೆ ಬಂದ್ಬಿಟ್ಟೈತೆ. ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ಬಿಟ್ಟು ಚೆಕ್ ಪೋಸ್ಟ್ ಬಿಟ್ಟು ಮುಂದೆ ನೀರು ಇಸ್ಕೊಳ್ಳೋ ಅಂತ ನಿಲ್ಸಿದ್ದೀವಿ. ನೆಕ್ಸ್ಟು ನಮ್ಮದು 170 ಕಿಲೋಮೀಟ್ರ್ ಐತೆ. ಯಾವುದಪ್ಪ ಅಂದರೆ ನಾಗ್ಪುರ್ ಹೋಗಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ ಹೊರಡಬೇಕು. ಇನ್ನೂ 3 ಪಾಯಿಂಟ್ ಐತೆ. 6 ಬಂದೈತೆ ಮೈಲೇಜ್, ಏನು ಮಾತಾಡೋಂಗೇನಿಲ್ಲ. ಇನ್ನೂ 300 ಕಿಲೋಮೀಟ್ರ್ ಹೋಗುತ್ತೆ. ಅಂದರೆ 1150 ಕಿಲೋಮೀಟ್ರ್ 1200 ಕಿಲೋಮೀಟ್ರ್ ಓಡುತ್ತೆ ಗಾಡಿ. ಬಟ್ ಮೈಲೇಜ್ ಚೆನ್ನಾಗಿದೆ ಗುರು. ಎಲ್ಲ ತಮಿಳ್ನಾಡು ಗಾಡಿಗಳೇ. ಅಣ್ಣಾಚಿ ಬಿಸಿಲು ಸಿಕ್ಕಾಪಟ್ಟೆ, ಗಾಡಿ ಮಾತ್ರ ಓಡಿಸೋಕ್ಕಾಗಲ್ಲ, ಅಷ್ಟು ಬಿಸಿಲು. ಗುರು ನಾಗ್ಪುರ್ ನಿಯರು
ಇದು ಮಂತ್ಲಿ ಕಾರ್ಡ್ ಇಸ್ಕೊಬೇಕು. ಇದು ನೆಕ್ಸ್ಟ್ ಮಂತು 8ನೇ ತಾರೀಕು ತನಕ ವ್ಯಾಲಿಡ್ ಇರುತ್ತೆ. ಇವರು ನಾಗ್ಪುರ ಇನ್ನೊಂದು 120 ಕಿಲೋಮೀಟ್ರ್ ಐತೆ. ದೇವ್ರಾಣೆ ಗಾಡಿನೇ ಓಡ್ಸೋಕ್ಕಾಗ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತಿ ಇಲ್ಲಿ ನೋಡಿ. ನಮ್ಮವನು ಅದು ಹೆಂಗೆ ಮನೆಗೋನ ಬಿಸಿಲಲ್ಲಿ ಒಂದು ಗೊತ್ತಿಲ್ಲ. ಒಟ್ಟಲ್ಲಿ ನಾಗ್ಪುರ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಗಾಡಿನೇ ಇಲ್ಲಲ್ಲ ಸೈಡ್ ಹಾಕ್ಬಿಟ್ಟು ಒಂದು 2 ಅವರ್ ಮಲಗ್ಬಿಟ್ಟು ಹೋಗ್ಬಿಡೋಣ ಅನ್ಸ್ಬಿಡೈತೆ, ಅಷ್ಟು ಬಿಸಿಲು. ಇವರು ಟೈಮ್ ಅಂದು 4 ಗಂಟೆ 3:25 ಗಾಡಿ ಹಾಕೊಂಡಿದ್ದಿಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಅಂತೇಳಿ ಒಂದು 1 ಅವರ್ ರೆಸ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ 1 ಅವರ್ ಅಲ್ಲ, ಅರ್ಧ ಗಂಟೆ ರೆಸ್ಟ್ ಮಾಡಿ ಈಗ ಹೋಗಬೇಕು. ನಾಗ್ಪುರ ರೋಡ್ ಮಾತ್ರ ಇವಾಗ ಸಕ್ಕತ್ತಾಗಿ ಮಾಡೋರೆ. ಹೊಸತಿ ಬಂದಾಗ ಸರ್ವಿಸ್ ರೋಡ್ ಹೋಗ್ತಾ ಇದ್ರು, ರೋಡೇ ಚೆನ್ನಾಗಿರಲಿಲ್ಲ, ಎಲ್ಲ ರೋಡ್ ಕಿತ್ತಾಕ್ಬಿಟ್ಟಿದ್ರು. ಈಗ ರೋಡ್ ಚೆನ್ನಾಗಿ ಮಾಡೋರೆ. ಮುಂದಕ್ಕೆ ಹೆಂಗೆ ಗೊತ್ತಿಲ್ಲ. ಇನ್ನೊಂದು 70 ಕಿಲೋಮೀಟ್ರ್ ಐತೆ, ಡೀಸೆಲ್ ಹಾಕ್ಸ್ಬೇಕು. ಆ್ಯಡ್ಲು ಫುಲ್ಲು ಡಮಾರು, ಸಿಂಬಲ್ ಬೇರೆ ಬಂದೈತೆ. ಒಂದು ಬಕೆಟ್ ಐತೆ, ಅಲ್ಲಿ ಏನಾರು ಲೂಸ್ ಇದ್ದರೆ ಲೂಸ್ ಫುಲ್ ಮಾಡಿಸ್ತೀನಿ. ಬಕೆಟ್ ಹಂಗೆ ಮಾಡಿಕೊಂತೀನಿ, ಅಂದರೆ ಬಕೆಟ್ ಬೇಕಾಗುತ್ತೆ ತಿನ್ನೋರಿಗೆ. ನಮ್ಮ ಐಚಾರಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿ ಒಂದು ಬಕೆಟ್ ತೊಗೊಳೋದೆ ಆರಾಮ್ ಊರಿಗೆ ಖಾಲಿ ಊರಿಗೆ ಬರ್ಬೋದು ತಿರ್ಗಾ ರಿಟರ್ನು. ಇಂಥವು 2-3 ಬಕೆಟ್ ಬೇಕು. ಫುಲ್ ಟ್ಯಾಂಕ್ ಮಾಡಿಸಿ ಅಂಥದ್ದು 2 ಬಕೆಟ್ ಬೇಕು. ಐಚಾರಲ್ಲಿ ಈ ಥರ ಸ್ಪೇಸ್ ಇಲ್ಲ ಕೊಡು. ಆರಾಮಾಗಿ ಇಲ್ಲೊಬ್ರು ಮನಿಕೊಬೋದು, ಹಿಂದ್ಗಡೆ ಒಬ್ರು ಮನಿಕೊಬೋದು. ನಾಗ್ಪುರ ಇನ್ನೇನೋ ಒಂದು 30 ಕಿಲೋಮೀಟ್ರ್ ಹಿಂದೆ ಏನೋ ಆಗೈತೆ. ದ್ರಾಕ್ಷಿ ಗಾಡಿ ಗುರು, ದ್ರಾಕ್ಷಿ ಗಾಡಿ ಆಕ್ಸಿಡೆಂಟ್ ಆಗೈತಿ. ಓಹೋ, ಟಿಪ್ಪರ್ಗೆ ಏನು ಮಾಡೋಕ್ಕಾಗಲ್ಲ. ನಿದ್ದೆಗಾನು ಅಷ್ಟೇ, ಎಲ್ಲ ಒಂಚೂರು ಜ್ಯೂಸ್ ಕುಡಿಬೇಕು ಗುರು. ಸಿಕ್ಕಾಪಟ್ಟೆ ಬಾಯರ್ಗಿ. ಫೈನಲಿ ಇವಾಗ ನಾಗ್ಪುರ್ ಬಂದೆ. ಹಿಂದೆ ಲೆಫ್ಟ್ ಹ್ಯಾಂಡ್ ಹೋಗಿದ್ರೆ ಸೀದಾ ಅಮರಾವತಿ ಹೋಗ್ತಿದ್ದೋ. ನಾವು ಸೀದಾ ಮುಂದೆ ಹೋಗಿ ಲೆಫ್ಟ್ ಹ್ಯಾಂಡ್ ಹೋಗಬೇಕು. ಸೀದಾ ಲೆಫ್ಟ್ ಹ್ಯಾಂಡ್ ಹೋದರೆ ಜಬಲ್ಪುರ್. ಇವಾಗ ಟೈಮ್ ಬಂದು 7 ಗಂಟೆ 10 ನಿಮಿಷ. ಈ ಡೀಸೆಲ್ ಹಾಕ್ತಾಯಿದ್ದೀವಿ. ಇನ್ನೆಷ್ಟು ಸಿಗೋದೆ ನಮಗೆ MP ಬಾರ್ಡ್ರು. ಮಾಮೂಲಿ ರೆಗ್ಯುಲರ್ ಬಂಕ ನೋಡ್ದು ಅಲ್ಲಿ ಡೀಸೆಲ್ ಇಲ್ಲ ಅಂತೇಳಿ ಇಲ್ಲಿ ಹಾಕ್ತಾಯಿದ್ದೀವಿ. ಪರವಾಗಿಲ್ಲ, 1100 ಕಿಲೋಮೀಟ್ರ್ ಹೊಡೆದಿದ್ರು ಫುಲ್ ಟ್ಯಾಂಕಿಗೆ. ಇವಾಗ ಎಷ್ಟು ಇಡ್ಸುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. MP ಬಾರ್ಡ್ರ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. MP ಬಾರ್ಡ್ರಿಂದ ಹಿಂದೆ ಫುಲ್ಲು ಒಂದು 3 ಕಿಲೋಮೀಟ್ರ್ ಫುಲ್ ಜಾಮ್ ಆಗೈತೆ. ಜಾಮ್ ಅಂದರೆ ಆಟೆ ಹೋಗಿರೋ ಕಾರಣಕ್ಕೆ ಎಲ್ಲ ಗಾಡಿಗಳು ಸೈಡ್ ಹಾಕಿ ನಿಲ್ಲಿಸ್ಬಿಟ್ಟು ಹಿಂದೆ ಒಂದು ಗಾಡಿ ಬಂದೈತೆ. ಆ ಗಾಡಿ ಹಿಂದೆ ಬಂದಿದ್ದಕ್ಕೆ ನಾವು ಪಾಸ್ ಆದೋ, ಇಲ್ಲ ಅಂದಿದ್ರೆ ನಮಗೂ ಹಾಕಿರೋದು. ಅಷ್ಟೋಗಿ ಎಲ್ಲನ ಊಟ ಮಾಡ್ಬೇಕು ಗುರು. ಟೆನ್ ಅಂದರೆ ತಮಿಳ್ನಾಡು ಗಾಡಿ ತಾನೇ ಇರ್ತಾರಲ್ಲ, ಆ ಗಾಡಿಗಳು ನೋಡೋ ಗೊತ್ತಾಗ್ತೈತೆ ತಮಿಳ್ನಾಡು ಗಾಡಿಗಳು ಯಾವ, ಕರ್ನಾಟಕ ಗಾಡಿಗಳು ಯಾವ ಅಂತ. ಈಗ ಟೈಮ್ ಒಂದು 10 ಗಂಟೆ, ಊಟ ಮಾಡೋ ಅಂತ ನಿಲ್ಸಿದ್ದೀವಿ. ಫ್ರೆಂಡ್ಸ್, ನಾನು ಈ ಊಟ ಮಾಡಿ ಒಂದು 3 ಅವರ್ ಮಲಗಿ ಈಗ ಟೈಮ್ ಬಂದು 2 ಗಂಟೆ. ಈಗ ನಮ್ಮ ತೌಫಿಕ್ ಅವ್ರು ಗಾಡಿ ಕೊಟ್ಟು ನಾನು ಮಲಿಕಂತೀನಿ. ಅವರು ನನಗೆ ಹತ್ತತ್ರ ಲಾಕ್ಡೌನು ಇಲ್ಲಾಂದರೆ ಅದು ಬಿಟ್ಟು ಮುಂದೆ ಕೊಡ್ತಾರೆ. ನಾ ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್.